वजीर ज़मीर अहमद खान के फर्जंद एक्टर जैद खान का आज जन्मदिन मनाया गया। आज इनके रिहाइश गाह पर फैन की बड़ी तादाद देखने को मिली। मुख्तलिफ मकामात से आए फैंस के हाथों में किसी के हाथ में केक तो किसी के हाथ में फूल नजर आ रहे थे। न सिर्फ मुकामी बल्कि दूर दराज से आए फैंस की बड़ी तादाद इनके रिहाइश गाह पर देखने को मिली। वाज़ेह रहे कि जैद खान की कन्नड़ा मूवी बनारस रिलीज़ हो चुकी है, उसके बाद दूसरी मूवी कल्ट रिलीज़ होने वाली है। इस ताल्लुक से आज उसका एक प्रोमो भी रिलीज़ किया गया। जैद खान के फैंस के अलावा सियासी लीडरान की भी बड़ी तादाद इन्हें मुबारकबादी देने के लिए पहुंची थी। जैद खान एक पॉपुलर एक्टर बन चुके हैं। कैमरा चूर ಕೆಳಗಡೆ ಸರ್ ಇವತ್ತು ನಿಮ್ಮ ಅಭಿನ ಏನು ಹೇಳ್ಬೇಕಂತ ನನಗೆ ಅರ್ಥ ಆಗ್ತಾ ಇಲ್ಲ. ಎಷ್ಟು ಜನ ಬಂದಿದ್ದಾರೋ ಯಾರು ಬರಲಿಲ್ವೋ ಧನ್ಯವಾದಗಳು. ನನ್ನ ಹುಟ್ಟುಹಬ್ಬಕ್ಕೆ ಬಂದು ನನ್ನ ಹುಟ್ಟುಹಬ್ಬನ ನಿಮ್ಮ ಹುಟ್ಟುಹಬ್ಬ ಥರ ಆಚರಿಸ್ಕೊಡ್ತೀನಲ್ಲ, ಸಾಯೋವರೆಗೂ ನನ್ನ ಚಿರೋಣಿ, ನಿಮ್ಮ ಅಭಿಮಾನ ಪ್ರೀತಿ ಯಾವತ್ತೂ ನನ್ನ ಚಿರೋಣಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಬಗ್ಗೆ ಈಗ ಬೇಡ ಸರ್, ಸಿನಿಮಾ ಬಗ್ಗೆ ಅಂತಂದ್ರೆ ಒಂದು ಪ್ರೆಸ್ ಮೀಟ್ ಇರ್ತೀನಿ, ಆವಾಗ ಮಾತಾಡೋದು. ಇವತ್ತು ಹುಟ್ಟುಹಬ್ಬಕ್ಕೆ ಕಲ್ಟ್ ಚಿತ್ರತಂಡದಿಂದ ಒಂದು ಗ್ಲಿಮ್ಸ್ ರಿಲೀಸ್ ಮಾಡಿದ್ದಾರೆ. ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸರ್ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ಸರ್? ಏನು ಹೇಳಬೇಕು ಸರ್, ನಾನು ಹೇಳ್ತೀನಲ್ಲ, ಕೊಟ್ಟರೆ ನಾನು ಒಂದು ಭಿಕ್ಷೆ ಅಂತ ಹೇಳ್ತೀನಿ ಅಷ್ಟೇ. ಈಗಂತ ನಾನು ಆಗಿರೋದು ಒಂದೇ ಸಿನಿಮಾ, ಒಂದು ಸಿನಿಮಾಗೆ ನನಗೆ ಇಷ್ಟೊಂದು ಅಭಿಮಾನ ಸಿಕ್ಕಿ ಅದು ನಾನು ಯಾವ ಜನ್ಮ ಪುಣ್ಯ ಮಾಡಿದ್ದು ನನಗಂತ ಗೊತ್ತಿಲ್ಲ. ಸಾಯೋವರೆಗೂ ಚಿರೋಣಿ ಅಷ್ಟೇ ಸರ್. ಏನಕ್ಕಂದರೆ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ತುಂಬ ಚಿಕ್ಕದಾಗಿ ಪದ ಆಗುತ್ತೆ ಸರ್. ಪಾಲಿಟಿಕ್ಸ್ನಲ್ಲಿ ಏನು ಬರೋಕ್ಕೇನಾಯ್ತು ಇದೆಯಾ ಸಿಂಪ್ಟಮ್ಸು? ಏನಿಲ್ಲ ಸರ್, ಏನಿಲ್ಲ ಇಲ್ಲ ಸರ್, ಏನಿಲ್ಲ. ಸಿನಿಮಾ ಅಷ್ಟೇ ಸರ್ ಮಾಡೋದು ಸರ್, ಸಿನಿಮಾ ಅಷ್ಟೇ ಆರಾಮಾಗಿ ಸಿನಿಮಾದ ಫೀಲ್ಡಲ್ಲಿ ಖುಷಿಯಾಗಿದೆ. ಇಷ್ಟೊಂದು ಪ್ರೀತಿ ಅಭಿಮಾನ ಇದರಲ್ಲಿ ಸಿಗುತ್ತಾ ಸರ್? ರಾಜಕೀಯದಲ್ಲಿ ಸಿಗುತ್ತಾ? ಸಾಧ್ಯನಾ? ಅದು ಆಗೋದಿಲ್ಲ. ಥ್ಯಾಂಕ್ ಯು ಸರ್.